ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಬುಧವಾರ ಮಾರ್ಕೆಟ್ ಯಾವ ರೀತಿಯಾಗಿತ್ತು, ಅದೇ ರೀತಿಯಾಗಿ ನಾಳೆ ನಿಫ್ಟಿಯ ಎಕ್ಸ್ಪೈರಿ ಮುಗಿಯೋಷ್ಟೊತ್ತಿಗೆ US ಇಂದ ಏನೇನು ನ್ಯೂಸ್ ಬರಬೇಕು ಬರುತ್ತೆ. ಜೊತೆಗೆ ಮುಂದಿನ ಎಕ್ಸ್ಪೈರಿಗಳದ ಡೇಟ್ ಕೂಡ NSE ಅವರು ಅಪ್ಡೇಟ್ ಮಾಡ್ತಾರೆ. ಇದೆಲ್ಲ ನಾಳೆ ಆಗೋಕ್ಕಿದೆ. ಸೊ ವೆರಿ ಇಂಪಾರ್ಟೆಂಟ್ ಎಕ್ಸ್ಪೈರಿ, ವಾಲಟೈಲ್ ಎಕ್ಸ್ಪೈರಿ ಆಗಿರುವಂಥ ಎಲ್ಲ ಸಾಧ್ಯತೆ ಇದೆ. ದಯವಿಟ್ಟು ಹುಷಾರಾಗಿ ಟ್ರೇಡ್ ಮಾಡಿ. ಅದೇ ರೀತಿಯಾಗಿ ಇವತ್ತಿನ ಟಾಪ್ ಗೈನರ್ ಅಂತ ನಾವು ನೋಡ್ತಾ ಹೋಗೋದಾದರೆ ಟಾಟಾ ಕನ್ಸ್ಯೂಮರ್ ಅಂತ ಕಾಣಿಸುತ್ತೆ. ನಿಫ್ಟಿ 50ನಲ್ಲಿ 7% ಅಪ್ ಮೂವ್ಮೆಂಟ್ ಬಂದಿದೆ. ಸುಮಾರು ಸ್ಟಾಕ್ಗಳು ಇವತ್ತು ಒಳ್ಳೊಳ್ಳೆ ರೀತಿಯಂಥ ಅಪ್ ಮೂವ್ಮೆಂಟ್ ಕೊಟ್ಟಿತ್ತು. ಟೈಟನ್ನು ಆಲ್ಮೋಸ್ಟ್ 3100 ಆ ಲೆವೆಲ್ ಹತ್ರ ಬಂದಾಗ 3% ಅಪ್ ಮೂವ್ಮೆಂಟ್ ಆಗಿದೆ. BEL ಇವತ್ತಿನ 3.29% ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಆರ್ಡರು ಎಸ್ಟಿಮೇಟ್ ಅಷ್ಟು ಆಗಿಲ್ಲ ಅನ್ನೋದಕ್ಕೋಸ್ಕರ ಬಂದಿದೆ. ಬಟ್ ಲಾಂಗ್ ಟರ್ಮಲ್ಲಿ ರೆಕಗ್ನೈಸ್ಡ್ ಅನಲಿಸ್ಟ್ಗಳು ಬುಲಿಶ್ ಆಗಿದ್ದಾರೆ ಅಂತಲೂ ಕೂಡ ಸುದ್ದಿ ಬಂದಿತ್ತು. ಝೊಮ್ಯಾಟೋದಲ್ಲಿ 4% ಅಪ್ ಮೂವ್ಮೆಂಟ್ ಬಂದಿದೆ. 600 ಜನನ ಲೇ ಆಫ್ ಮಾಡ್ತಾ ಇದ್ದಾರೆ. AI ಒಂದು ಫೀಚರು ಅಷ್ಟು ಜನ ತೆಗೆದು ಹಾಕ್ಬೋದು ಅಂತೆಲ್ಲ ಸುದ್ದಿ ಬಂದಿತ್ತು. ಇದು ಇರುವಂಥದ್ದು ನಿಫ್ಟಿ 50ನಲ್ಲಿ. ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಅಂತ ನಾವು ನೋಡ್ತಾ ಬರೋದಾದರೆ ಲೋಧಾ ಗ್ರೂಪ್ ಅಂತ ಕಾಣಿಸುತ್ತೆ. 5% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ರಿಯಲ್ ಎಸ್ಟೇಟ್ ಸೆಕ್ಟರ್ನ ಲೋಧಾ ಗ್ರೂಪ್ ಇವತ್ತಿನ ಟಾಪ್ ಗೈನರ್ ಆಗಿದೆ. ಬಜಾಜ್ ಹೋಲ್ಡಿಂಗ್ಸ್ ನೆನ್ನೆನೂ ಬಿದ್ದಿತ್ತು, ಇವತ್ತು ಬಿದ್ದಿತ್ತು. 3.33% ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಸೊ ನಿಫ್ಟಿ ಯಾವ ರೀತಿಯಾಗಿತ್ತು ಟ್ರೇಡು ಅಂದರೆ, ನಿನ್ನೆ ಏನು ಕೆಳಗಡೆ ಬಂದಿತ್ತೋ ಅದನ್ನ ಉಳಿಸ್ಕೊಂಡಿದೆ ಅಂತಲೇ ಹೇಳ್ಬೋದು ಇವತ್ತು. ಯಾಕೆಂದರೆ ಆ ಲೋನು ಕೂಡ ಟೆಸ್ಟ್ ಮಾಡೋಕ್ಕಾಗಿಲ್ಲ. ಆದರೆ ಟಿಪಿಕಲ್ ಆಗಿ ಒಂದು ಇಂಟರ್ನಲ್ ಕ್ಯಾಂಡಲ್ ಡೇ ಅಲ್ವಾ. ಇವಾಗ ಯಾವಾಗ ಒಂದು 300-400 ಪಾಯಿಂಟ್ಸ್ ಈ ಥರ ದೊಡ್ಡ ಕ್ಯಾಂಡಲ್ ಮಾಡುತ್ತೋ ಆವಾಗ ಈ ಥರ ಆಗುವಂಥ ಸಾಧ್ಯತೆ ಇರುತ್ತೆ. ಬಟ್ ಸುಮಾರು ಜನಕ್ಕೆ ಏನೋ ಇಲ್ಲೊಂದು ಬಸ್ ಸ್ಟ್ಯಾಂಡ್ ಆಗಿತ್ತು, ಅಲ್ಲಿಂದ ಫಾಲೋ ಅಪ್ ಬಂದಿದ್ದು, ಹಾಗಾಗಿ ಮೇಲ್ಗಡೆ ಹೋಗ್ಬೋದು ಅಂತ. ಬಟ್ 23,200 ಅನ್ನೋದು ವೆರಿ ಇಂಪಾರ್ಟೆಂಟ್ ಲೆವೆಲ್ ಅಂತ ನಾವು ಮಾತಾಡ್ಕೊಂಡಿದ್ವಿ. ನಿನ್ನೆ 23,200ಕ್ಕಿಂತ ಕೆಳಗಡೆ ಬೇರೆ ಕ್ಲೋಸಿಂಗ್ ಆಗಿತ್ತು. ಅದು ಕೂಡ ಒಂದು ಇಂಪಾರ್ಟೆಂಟ್ ಅಂತ ಸಿಚುವೇಶನು. ನಾಳೆ ಬೀಳೋದಾದ್ರೆ ನಾಳೆ ಗೊತ್ತಾಗುತ್ತೆ ಅಂತ ಮಾತಾಡಿದ್ವಿ. ಈಗ 23,200ನ ಉಳಿಸ್ಕೊಂಡು ಹೋಗಿದ್ದಾರೆ. ಬಟ್ ನಾಳೆ ನಿಫ್ಟಿನಲ್ಲಿ ಎಕ್ಸ್ಪೈರಿ. ಸೊ ಎಕ್ಸ್ಪೈರಿನಲ್ಲಿ ನೋಡ್ತಾ ಬರೋದಾದ್ರೆ 23,000ದಲ್ಲಿ ನಮಗೆ ಸಪೋರ್ಟ್ ಕಾಣಿಸ್ತಾ ಇದೆ. 23,500ರಲ್ಲಿ ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ. ಮಧ್ಯದಲ್ಲಿ ಯಾರು ಆಟ ಆಡೋಕ್ಕೆ ಹೋಗ್ತಾ ಇಲ್ಲ ನೋಡಿ. ನಾಳೆ ಅಕಸ್ಮಾತ್ ಗ್ಯಾಪ್ ಓಪನಿಂಗ್ ಆಯಿತು ಅಥವಾ ಇಲ್ಲಿಗಡೆ ಮೇಲ್ಗಡೆ ಏನಾದ್ರು ಹೋಯ್ತು ಅಂದ್ರೂ 23,500 ಖಂಡಿತವಾಗ್ಲೂ ರೆಸಿಸ್ಟೆನ್ಸು. ನಾಳೆ ಟ್ಯಾರಿಫ್ ನ್ಯೂಸ್ ಕೂಡ ಬರ್ತಾ ಇದೆ, ಅದನ್ನ ನ್ಯೂಸ್ ಸೆಕ್ಷನಲ್ಲಿ ಕವರ್ ಮಾಡೋಣ. ಹಾಗಾಗಿ 23,500ಕ್ಕಿಂತ ಮೇಲ್ಗಡೆ ಇರುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಸೆಲ್ಲು ಅಲ್ಲೇ ಹತ್ತಿರದಲ್ಲಿ ಒಳಗಡೆ ಇರ್ತೀವಿ ಅನ್ನೋದು. ಗ್ಯಾಪ್ ಅಪ್ ಏನಾದ್ರು ಆದ್ರೂ ಕೂಡ ಮೇಲ್ಗಡೆ ಇರುವಂಥದ್ದು ವೆರಿ ಇಂಪಾರ್ಟೆಂಟ್. ಅಲ್ಲಿ ಕ್ಲೀನಾಗಿ ಕಾಣಿಸ್ತಾ ಇದೆ ಕೂಡ. ಆಲ್ಮೋಸ್ಟ್ 1.35 CR ಕಾಲು ಹೋಗಿ ನಡೆದಿದೆ. ಕೆಳಗಡೆ ಎಷ್ಟು ಕೆಳಗಡೆ ಇರ್ತೀವೋ ಅಷ್ಟು ಒಳ್ಳೆಯದು. 23,000 ಅಥವಾ ಅದಕ್ಕಿಂತ ಕೆಳಗಡೆ ಅಂತೂ ಇರೋದು ವೆರಿ ಇಂಪಾರ್ಟೆಂಟ್. ನಾಳೆ ಒಂದು ದೊಡ್ಡದಾಗಿ ಈ ರೇಂಜ್ ಇದೆಯಲ್ಲ 23,500ರಿಂದ 23,000, ಈ ರೇಂಜ್ ಒಳಗಡೆ ಎರಡೂ ಕಡೆ ಟೆಸ್ಟ್ ಆಗುವಂಥ ಸಾಧ್ಯತೆ, ವಾಲಟೈಲ್ ಆಗಿರುವಂತಹ ದೊಡ್ಡ ರೀತಿಯಾದಂಥ ಕೆರೆದಡ ಮಾಡುವಂಥ ಸಾಧ್ಯತೆ ಇರುತ್ತೆ. ಸದ್ಯಕ್ಕೆ 23,000 ಸಪೋರ್ಟ್ ಕಾಣಿಸ್ತಾ ಇದೆ. ಆದರೂ ನೋಡಿ ಅಂಥ ದೊಡ್ಡ ಇಲ್ಲಿ ರೆಸಿಸ್ಟೆನ್ಸ್ ಇರೋಷ್ಟು ಸಪೋರ್ಟ್ ಇಲ್ಲ. ಅಂದರೆ ಸುಮಾರು ಜನ ನಾಳೆ ಬೇರೇಶ್ ಆಗಿ ಇರುವಂಥದ್ದು ಕಾಣಿಸ್ತಾ ಇದೆ. ಆಸ್ ಪರ್ OIನ ಏನು ಕ್ಯಾರಿ ಮಾಡಿದಾರೋ ಅದು ನಾಳೆಗೆ. ಸೊ ಮಿಕ್ಕಿದ್ದನ್ನು ನೋಡ್ಕೊಂಡು ಮಾಡೋಣ. ಸೊ ಈ ಎರಡು ರೇಂಜು ನಾಳೆ ಟೆಸ್ಟ್ ಆಗೋ ಸಾಧ್ಯತೆ ಇರುತ್ತೆ. ಇದನ್ನು ಬ್ರೀಚ್ ಆಗಿ ಆಚೆ ಹೋಗುವಂಥ ಸಾಧ್ಯತೆಯೂ ಇರುತ್ತೆ, ಡಿಪೆಂಡಿಂಗ್ ಅಪಾನ್ ಏನು ನ್ಯೂಸ್ ಬರುತ್ತೋ. ಹಾಗಾಗಿ ನ್ಯೂಸ್ ಡ್ರಿವನ್ ಡೇ, ನ್ಯೂಸ್ ಡ್ರಿವನ್ ಎಕ್ಸ್ಪೈರಿ. ಸೊ ದಯವಿಟ್ಟು ಪೊಸಿಷನ್ನ ಕಮ್ಮಿ ಇಟ್ಕೊಂಡು ನಾಳೆ ಟ್ರೇಡ್ ಮಾಡಬೇಕು. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಅಂತ ನೋಡ್ತಾ ಬರೋದಾದ್ರೆ, ಬ್ಯಾಂಕ್ ನಿಫ್ಟಿ ಇವತ್ತು ವಾಪಸ್ಸು ಚಿಗುರುಕೊಂಡಿದೆ. ಇಲ್ಲಿಂದ ಏನಿತ್ತೋ ಆ ಝೋನ್ನಿಂದ ವಾಪಸ್ ಮೇಲ್ಗಡೆ ಹೋಗಿದೆ. ಈ ಒಂದು ಮಾರ್ಬೋಸ್ ಕ್ಯಾಂಡಲ್ ಅಂದರೆ 50,500 ಈ ಲೆವೆಲ್ ಏನಿದೆಯಲ್ಲ, ಇದನ್ನ ಏನಾದರೂ ಬಿಟ್ಟು ಬಂತು ಅಂದರೆ ಬ್ಯಾಂಕ್ ನಿಫ್ಟಿ ನೆಗೆಟಿವ್ ಆಗ್ತಾ ಹೋಗುತ್ತೆ. ಬಟ್ ಆ ಥರ ಆಗೋಂಥ ಸಾಧ್ಯತೆ ಕಡಿಮೆ ಇದೆ. ಟ್ಯಾರಿಫಿಂದ ಏನಾದರೂ ಒಳ್ಳೆ ನ್ಯೂಸ್ ಬಂದ್ಬಿಡ್ತು ಆ ಥರ ಆಯಿತು ಅಂತಂದರೆ ಇನ್ನೂ ಮೇಲ್ಗಡೆ ಹೋಗ್ಬೋದು, ಮೇಲ್ಗಡೆಗೆ ಕಂಟಿನ್ಯೂಷನ್ ಆಗ್ತಾ ಹೋಗ್ಬೋದು. ಸೊ ನಾಳೆ ಟ್ಯಾರಿಫ್ ನ್ಯೂಸ್ ಮೇಲೆ ಸುಮಾರು ವಿಚಾರಗಳು ನಿರ್ಧಾರ ಆಗುತ್ತೆ. ಬ್ಯಾಂಕ್ ನಿಫ್ಟಿ ಈಗಲೂ ಕೂಡ ವೀಕ್ ಅಂತ ನನಗೆ ಕಾಣಿಸ್ತಾ ಇಲ್ಲ. ನಿಫ್ಟಿ ಇನ್ನೂ ಹೇಳಕ್ಕೆ ಬರೋದಿಲ್ಲ ಯಾವ ರೀತಿ ಆಗುತ್ತೋ, ಯಾಕೆಂದರೆ ಸುಮಾರು ಸೆಕ್ಟರ್ಗಳು ಕಾಂಟ್ರಿಬ್ಯೂಟ್ ಮಾಡುತ್ತಲ್ವ. ಮೇನು ಟ್ಯಾರಿಫ್ ಬಗ್ಗೆ ಇರುವಂಥದ್ದು ನಿಫ್ಟಿಲಿರುವಂಥ ಕಂಪನಿಯ ಸೆಕ್ಟರ್ಗಳು ಜಾಸ್ತಿ ಅದಕ್ಕೆ ಇಂಪ್ಯಾಕ್ಟ್ ಆಗುತ್ತೆ ಕಂಪೇರ್ ಟು ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿಗೆ ಅಷ್ಟೊಂದು ಇಂಪ್ಯಾಕ್ಟ್ ಬರಲಾರದು ಟ್ಯಾರಿಫಿಂದ. ಸೊ ನೋಡೋಣ ನಾಳೆ ಯಾವ ರೀತಿ ಆಗುತ್ತೆ ಅಂತ. ಅದೇ ರೀತಿಯಾಗಿ ಇಂಡಿಯಾ ವಿಕ್ಸು ಇವತ್ತು ನೋಡಿ, ಇಂಡಿಯಾ ವಿಕ್ಸ್ 14 ಮೇಲೆ ಆ ಥರ ಎಲ್ಲ ಕ್ಲೋಸಿಂಗ್ ಆಗಿದೆ ಇಲ್ಲ. ಹಾಗಂತ ತುಂಬ ಕೆಳಗಡೆನೂ ಬಂದು ಕ್ಲೋಸಿಂಗ್ ಆಗಿಲ್ಲ. ಸೊ ಟ್ಯಾರಿಫ್ ದಿನ ನಾಳೆ ಈ ಥರದ್ದೊಂದು ದೊಡ್ಡ ಈ ಥರ ಕ್ಯಾಂಡಲ್ ಇದೆಯಲ್ಲ ಆ ಥರ ಆಗೋ ಎಲ್ಲ ಸಾಧ್ಯತೆ ಇರುತ್ತೆ. ನಾಳೆ ಮತ್ತೆ ಅದ್ರ ಬಗ್ಗೆ ಮಾತಾಡೋಣ ನೋಡಿ. ಇಷ್ಟು ದೊಡ್ಡದಾಗಿ ಒಂದು ವಿಕ್ಸು ಮೇಲೆ ಕೆಳಗಡೆ ಮಾಡುತ್ತೆ. ಯಾವ ಕಡೆ ಹೋಗುತ್ತೋ ಆ ಕಡೆ. ಅಕಸ್ಮಾತ್ ನೆಗೆಟಿವ್ ಆಗಿ ಉಳ್ಕೊಂತು ಅಂದರೆ ವಿಕ್ಸು ಮೇಲ್ಗಡೆನೇ ಆಗಿ ಉಳಿತಾ ಹೋಗ್ಬೋದು. ಕೆಳಗಡೆ ಬರ್ತಾ ಹೋಯ್ತು ಅಂತಂದರೆ ಈ ಥರ ಒಂದು ಕೆಳಗಡೆ ಬರೋ ಥರ ಒಂದು ಕ್ಯಾಂಡಲ್ ಮಾಡ್ತಾ ಹೋಗ್ಬೋದು. ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಅದನ್ನು ಬಿಟ್ಟು ಅಂತ ನೋಡ್ತಾ ಹೋಗೋದಾದರೆ ಗೋಲ್ಡು ಈಗಲೂ ಕೂಡ 90,000 91,000 ಅಲ್ಲೇ ನಡೀತಾ ಇದೆ. ಬಿಕಾಸ್ ಇಂಟರ್ನ್ಯಾಷನಲ್ ಗೋಲ್ಡ್ ರೇಟ್ ನೀವು ನೋಡೋದಾದರೆ ಇಂಟರ್ನ್ಯಾಷನಲ್ ಗೋಲ್ಡು ಮೇಲ್ಗಡೆ ಹೋಗ್ತಾನೆ ಇದೆ ಅಲ್ವಾ. ಹಾಗಾಗಿ ಡೈಲಿ ಕ್ಯಾಂಡಲ್, ವೀಕ್ಲಿ ಕ್ಯಾಂಡಲಲ್ಲಿ ಇಂಟರ್ನ್ಯಾಷನಲ್ ಗೋಲ್ಡು ಕೂಡ ಮೇಲಿರೋದ್ರಿಂದ ಇಂಡಿಯನ್ ಗೋಲ್ಡು ಕೂಡ ಮೇಲ್ಗಡೆನೇ ಇದೆ. ಡಾಲರ್ ಕಮ್ಮಿ ಆಗ್ತಾ ಇರೋದ್ರಿಂದ ಸ್ವಲ್ಪ, ಇಲ್ಲ ಅಂದರೆ ಡಾಲರ್ ಏನಾದ್ರು ಕಮ್ಮಿ ಆಗದಲ್ಲೇ ಡಾಲರ್ ಕೂಡ ಮೇಲ್ಗಡೆ, ಅಂದರೆ ರುಪಿ ಸ್ವಲ್ಪ ಇವಾಗ ಸ್ಟೇಬಲ್ ಆಗ್ತಾ ಇದೆ. ರುಪಿನ ಏನಾದ್ರು ಸ್ಟೇಬಲ್ ಇರಲಿಲ್ಲ ಅಂದರೆ ಇನ್ನೂ ಮೇಲ್ಗಡೆ ಹೋಗ್ಬಿಡ್ತಾ ಇತ್ತು. ಹಾಗಾಗಿ ಸೊ ಇಂಪೋರ್ಟ್ ಡ್ಯೂಟಿ ಮತ್ತು ಡಾಲರ್ ವ್ಯಾಲ್ಯೂ ಇದ್ರ ಮೇಲೆ ತುಂಬ ಡಿಪೆಂಡೆಂಟ್ ಆಗಿರುತ್ತೆ ಇಂಡಿಯನ್ ಗೋಲ್ಡು. ಅದೇ ರೀತಿ USD/INR 85 ಆ ಲೆವೆಲ್ಗಿಂತ ಕೆಳಗಡೆ ಬರ್ತಾ ಇದೆ. ಇದು ವೆರಿ ಗುಡ್ ಡೆವಲಪ್ಮೆಂಟ್. ಇದು ಇದೇ ರೀತಿ ಕಂಟಿನ್ಯೂ ಆಗುವಂಥದ್ದು ನೋಡಿ. ಈ ವಾರದಲ್ಲಿ 3-4 ವಾರದಿಂದ ಕಂಟಿನ್ಯೂಸ್ ಆಗಿ ಬೀಳ್ತಾ ಇದೆ. ವಾಪಸ್ ಇದು 84 ಅಥವಾ ಅದಕ್ಕಿಂತ ಕೆಳಗಡೆ ಲೆವೆಲ್ ಬಂತು ಅಂದರೆ ಬ್ಯಾಂಕ್ ನಿಫ್ಟಿ ಮತ್ತೆ ಆಲ್ ಟೈಮ್ ಹೈಗೆ ಹೋಗೋಂಥ ಸಾಧ್ಯತೆನ ಇದು ಓಪನ್ ಮಾಡ್ತಾ ಹೋಗುತ್ತೆ. ನೋಡೋಣ ಆ ರೀತಿ ಆಗುತ್ತಾ. ಡಾಲರ್ ಇನ್ನೂ ಕಮ್ಮಿ ಆಗ್ತಾ ಹೋಗುತ್ತಾ, ಅಂದರೆ ರುಪಿ ಇನ್ನೂ ಸ್ಟ್ರಾಂಗ್ ಆಗ್ತಾ ಹೋಗುತ್ತಾ ನೋಡ್ತಾ ಹೋಗೋಣಂತೆ. ಡಾಲರ್ ಇಂಡೆಕ್ಸು 103, 102 ಅಲ್ಲೇ ಹಾಲ್ಟ್ ಇದೆ. ಇದು ಇನ್ನೂ ಕೆಳಗಡೆ ಹೋದರೆ FIಗಳು ಬೈಯಿಂಗ್ ಕಂಟಿನ್ಯೂಸ್ ಆಗಿ ಮಾಡ್ಬೋದು ಅಂತ ಅಂದ್ಕೊಂಡಿದ್ವಿ. FIಗಳು ಮೊನ್ನೆ ಎಲ್ಲ ಮತ್ತೆ ಸೆಲ್ಲಿಂಗೇ ಮಾಡಿದಾರಲ್ವಾ. ಸೊ ಈ ವರ್ಷ ಅಂದರೆ ನೆನ್ನೆ ಸೆಲ್ಲಿಂಗ್ ಮಾಡಿದ್ದಾರೆ. ಸೊ ಹೋದ ವರ್ಷ ಒಂದು 4-5 ದಿನ ಹೋದ ತಿಂಗಳು
ತಿಂಗಳು ಮಾಡಿದ್ರು. ಅದು ಬಿಟ್ಟರೆ ಈ ವರ್ಷ ನೆಗೆಟಿವ್ ಆಗಿ ಓಪನ್ ಮಾಡಿದ್ದಾರೆ. ನೆನ್ನೆ 5,000 ಕೋಟಿ ಏನೋ ಮಾರಿದ್ದಾರೆ ಅಂತ ಗ್ರೂಪಲ್ಲಿ ಕಮೆಂಟ್ ಮಾಡಿದ್ರಿ. ಅದೇ ರೀತಿಯಾಗಿ ಸಿಲ್ವರ್ ಕೂಡ ಗೋಲ್ಡ್ ಥರನೇ ಆಲ್ ಟೈಮ್ ಹೈಲಿ ವೆಯ್ಟ್ ಮಾಡ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಕ್ರೂಡು ನಿನ್ನೆ ಒಂದು ಸಣ್ಣದಾಗಿ ಕ್ರೂಡ್ ಕರೆಕ್ಷನ್ ಆಯಿತಾ ಅಂತ ಇಲ್ಲಿ ನೋಡಿ. ಕ್ರೂಡ್ 6,200 ಲೆವೆಲ್ಗೆ ಹೋಗಿ ಅಲ್ಲಿಂದ ಒಂದು ಕರೆಕ್ಷನ್ ತೊಗೊತಾ ಇದೆ. ಒಂದು ಈವ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಮಾಡೋಕ್ಕೆ ಹೋಗ್ತಾ ಇದೆಯಾ ಗೊತ್ತಿಲ್ಲ. ಇವತ್ತಿನ ಕ್ಲೋಸಿಂಗ್ ಯಾವ ರೀತಿ ಆಗುತ್ತೆ ಅಂತ ತಗೋಣ. ಬಟ್ ಸದ್ಯಕ್ಕೆ 5,800 ಕ್ರೂಡಲ್ಲಿ ಸಪೋರ್ಟ್ ಆಗಿ ಉಳ್ಕೊಂತ ಹೋಗಬೇಕು. ನ್ಯಾಚುರಲ್ ಗ್ಯಾಸು 340 ಆ ಝೋನಲ್ಲಿ 360 ತನಕ ಹೋಗಿತ್ತು. ವಾಪಸ್ ಬಂದು ಟೆಸ್ಟ್ ಮಾಡಿ ಬೌನ್ಸ್ ಆಗ್ತಿರೋದು ನೋಡಿದ್ರೆ ಇದ್ಯಾಕೋ ಮತ್ತೆ ನನಗೆ 360 370 ಈ ಲೆವೆಲ್ಗೆ ಒಂದು ಅಟೆಂಡ್ ಮಾಡೋ ಥರ ಕಾಣಿಸ್ತಾ ಇದೆ. ನೋಡೋಣ ಆ ಥರ ಆಗುತ್ತೆ ಅಂತ ಇವತ್ತಿನ ಕ್ಲೋಸಿಂಗ್ ಮೇಲೆ ನಿರ್ಧಾರ ಆಗ್ತಾ ಹೋಗುತ್ತೆ. ಕಾಪರು ನಾವು ಅಂದ್ಕೊಂಡಂಗೆ 870 880 ಒಂದು ಹ್ಯಾಂಡ್ಲ್ ಮಾಡಬೇಕು ಅಂದ್ಕೊಂಡಿದ್ವಿ. ಆ ಹ್ಯಾಂಡ್ಲನ್ನ ಮಾಡ್ತಾ ಇದೆ. ಸೊ ಈ ಎಕ್ಸ್ಪೈರಿ ಇನ್ನೂ 23ನೇ ತಾರೀಕು ಏನೋ ಇರೋಂಥದ್ದು. ಸೊ ವಾಚ್ ಮಾಡ್ತಾ ಇರಿ ಇದನ್ನ. ಇಲ್ಲಿಂದ ಬ್ರೇಕ್ಔಟ್ ಆಗೋದಾದ್ರೆ ನಿಮ್ಗೆ ಗೊತ್ತಾಗುತ್ತೆ, ಒಂದು ಒಳ್ಳೆ ವಾಲ್ಯೂಮ್ ಬರುತ್ತೆ. ಅಂಥ ಟೈಮಲ್ಲಿ ನಾವು ಎಂಟ್ರಿ ಮಾಡ್ಕೊಂಡ್ರು ಕೂಡ ಅದು ಒಳ್ಳೆ ರ್ಯಾಲಿ ಆಗಿರುತ್ತೆ ಕಾಪರಲ್ಲಿ. ಸೊ ವೆಯ್ಟ್ ಮಾಡಿ, ಕಾಪರಲ್ಲಿ 880 ಈ ಲೆವೆಲ್ನ ಬಂದು ಟೆಸ್ಟ್ ಮಾಡಿ ಅಲ್ಲಿಂದ ಬೌನ್ಸ್ ಆಗುತ್ತೆ, ಏನು ಮಾಡುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣಂತೆ. ಸೊ ಕ್ವಿಕ್ಕಾಗಿ ಒಂದಿಷ್ಟು ನ್ಯೂಸ್ ಸೆಕ್ಷನಲ್ಲಿ ಮಾತಾಡೋದಾದ್ರೆ US ಟ್ಯಾರಿಫು ಸರಿ ಬರ್ತಾ ಇದೆ. ಯಾವ್ಯಾವ ಸೆಕ್ಟರ್ಗಳಿಗೆ ಇಂಪ್ಯಾಕ್ಟ್ ಬೀಳ್ಬೋದು ಈ ಟ್ಯಾರಿಫಿಂದ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಆಟೋ ಸೆಕ್ಟರು, ಅಗ್ರಿಕಲ್ಚರಲ್ ಗೂಡ್ಸು, ಮೆಡಿಸಿನ್ಸು ಅಂದರೆ ಫಾರ್ಮರ್ ರಿಲೇಟೆಡು, ಆಲ್ಕೋಹಾಲು, ಇವು 4 ಕಂಪ್ಲೀಟಾಗಿ ಡಿಪೆಂಡೆಂಟ್ ಆಗಿದೆ ಟ್ಯಾರಿಫ್ ಏನು ಹೇಳ್ತಾರೆ ಏನು ಕತೆ ಅನ್ನೋದ್ರ ಮೇಲೆ. ಜೊತೆಗೆ ಒಂದಿಷ್ಟು ಇನ್ಶೂರೆನ್ಸು, ಎಲೆಕ್ಟ್ರಾನಿಕ್ಸು ಕೂಡ, ಡೈರಿ ಪ್ರಾಡಕ್ಟ್ಸು ಇಂಡಿಯಾದಿಂದ ಇಂಪೋರ್ಟ್ ಮಾಡ್ತಾ ಇದ್ದಾರಲ್ಲ US, ಇದು ಕೂಡ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ. ಇದು ಎಲ್ಲ ಏನಾಗುತ್ತೆ ಅನ್ನೋದನ್ನ ನೋಡ್ತಾ ಹೋಗ್ಬೇಕು ನಾವು. ಜೊತೆಗೆ ಇದಿಷ್ಟನ್ನು ಹೊರತುಪಡಿಸಿ ಅಂತ ನೋಡ್ತಾ ಹೋಗೋದಾದರೆ ಇನ್ಶೂರೆನ್ಸು, ಎಲೆಕ್ಟ್ರಾನಿಕ್ಸು, ಡೈರಿ ಪ್ರಾಡಕ್ಟ್ಸು, ಅದಲ್ಲದೆ ಮೆಟಲ್ಸು ಕೂಡ ಇಂಪ್ಯಾಕ್ಟ್ ಆಗ್ತಾ ಹೋಗ್ಬೋದು. ಕೆಲವೊಂದು ಮೆಟಲ್ಸಲ್ಲೂ ಕೂಡ ಏನು ಮಾಡ್ತಾರೆ ಏನು ಕತೆ ಅನ್ನೋದನ್ನ ನೋಡ್ತಾ ಹೋಗಬೇಕಾಗುತ್ತೆ. ಈವನ್ ಕಾಪರು ಕೂಡ ಅದಕ್ಕೆ ಸೇರ್ತಾ ಹೋಗುತ್ತೆ. ಅದನ್ನ ನೋಡೋಣ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ. UPI ರೆಕಾರ್ಡ್ ನಂಬರ್ ಆಫ್ ಟ್ರಾನ್ಸಾಕ್ಷನ್ ಮಾಡಿದಾರಂತೆ. ಸರಿಸುಮಾರು 24 ಟ್ರಿಲಿಯನ್ ರುಪೀಸ್ ಅಷ್ಟು ಟ್ರಾನ್ಸಾಕ್ಷನ್ ಆಗಿದೆ. ಒನ್ ಆಫ್ ದ ಹೈಯೆಸ್ಟ್ ಅಂತ ಹೇಳಿದರು. ಕೆಲವೊಂದು UPI ಚಾರ್ಜಸ್ ಮಾಡ್ತಾ ಇದ್ದಾರೆ, ಆ ಥರ ಎಲ್ಲ ಬರ್ತಾ ಇದೆ. ಇನ್ನೂ ಕನ್ಫರ್ಮೇಷನ್ ಬಂದಿಲ್ಲ. ಕೆಲವೊಂದು ಆ್ಯಪ್ ಬೇಸಲ್ಲಿ ಆ ಥರ ಒಂದಿಷ್ಟು ಚಾರ್ಜಸ್ ಬೀಳ್ಬೋದು. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಕೆಲವೊಂದು ಆ್ಯಪಲ್ಲಿ ಇವಾಗ ಮೊಬೈಲ್ ರೀಚಾರ್ಜ್ ಮಾಡೋಕ್ಕೆ ಅಂತ ನೀವು ಹೋದ್ರಿ ಅಂತಂದರೆ ₹1 ₹2 ಅಂತ ಪ್ಲಾಟ್ಫಾರ್ಮ್ ಫೀಸ್ ತೊಗೊತಾ ಇದ್ದಾರಲ್ವಾ, ಅದು ಇಂಥ ನಿರ್ದಿಷ್ಟವಾದ ಟ್ರಾನ್ಸಾಕ್ಷನ್ ಒಂದು 10 15 ಅದೇನೋ ಅದಾದಮೇಲೆ ಮಾಡಿದ್ರೆ ಚಾರ್ಜ್ ಮಾಡ್ತಾರೆ ಅಂತ ಇದು ಹಿಂದೆನೂ ಕೂಡ ಬಂದಿತ್ತು. ಅದು ನೋಡೋಣ ಏನು ಮಾಡ್ತಾರೆ ಅನ್ನೋದು. ಇವಾಗ ಸದ್ಯಕ್ಕೆ ರೆಕಾರ್ಡ್ ನಂಬರ್ ಆಫ್ ಟ್ರಾನ್ಸಾಕ್ಷನ್ UPI ಆಗ್ತಾ ಇದೆ. ಇನ್ನವೇ ಗೌರ್ಮೆಂಟು ಏನು ಇವಾಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ಎಲ್ಲ ಟ್ರ್ಯಾಕ್ ಮಾಡ್ತಾರಂತೆ ಅಂತ ನಿಮಗೆ ಮೆಸೇಜ್ ಬಂದು ಪ್ಯಾನಿಕ್ ಆಗಿತ್ತಲ್ಲ. ಏನು ಟ್ರ್ಯಾಕ್ ಮಾಡೋದು ಇನ್ನೇನು ಉಳಿದಿದೆ ಹೇಳಿ. ಒಂದು ₹10 ತಗೋಬೇಕು ಅಂದ್ರೂ ಇಲ್ಲಿ ಎಲ್ಲರೂ UPIನೇ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಪ್ರತಿಯೊಂದು ಡೇಟಾನು ಆಲ್ರೆಡಿ UPIನ ಟ್ರ್ಯಾಕ್ ಮಾಡಿದ್ರೆ ಅಲ್ಲಿ ಇದೆ. ಕ್ಯಾಶ್ ಅಂತ ಉಪಯೋಗಿಸ್ತಾ ಇರೋದು ತುಂಬ ಕಡಿಮೆ ಜನ. ಸೊ ನೋಡೋಣ. ಅದೇ ರೀತಿಗೆ RBI ಸುಮಾರು 80 ಕೋಟಿ ರೂಪಾಯಿನ ಓಪನ್ ಮಾರ್ಕೆಟ್ ಆಪರೇಷನ್ ಅವತ್ತು ಹೇಳಿದ್ನಲ್ಲ, ಸಾವರಿನ್ ಗ್ರೀನ್ ಬಾಂಡು, ಕೆಲವೊಂದಿಷ್ಟು ಬಾಂಡ್ಸು ಈ ಥರ ಅಂತ ಇದು ಮಾಡ್ತಾ ಇದ್ದಾರೆ. ಗೌರ್ಮೆಂಟ್ ಬಾಂಡ್ ಅನ್ನೋ ಸೆಕ್ಷನು ಕಾಯಿನಲ್ಲಿ ಅಥವಾ ನೀವು ಜೆರೋದ ಕೈಟ್ ಆ್ಯಪಲ್ಲಿ ನೋಡಿದ್ರೆ ಸಿಗುತ್ತೆ. ಇದ್ರ ಬಗ್ಗೆ ನಾನು ಕೈಟ್ ಟ್ಯೂಟರಲ್ಲಿ ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ, ಇಲ್ವೋ ಗೊತ್ತಿಲ್ಲ, ಮಾಡಿದ್ದೀನಿ ಒಂದು ಬಾಂಡ್ ಬಗ್ಗೆ. ಇದು ಎಲ್ಲದಕ್ಕಿಂತ ಸುರಕ್ಷಿತ, ಬ್ಯಾಂಕ್ FDಗಿಂತ ಸುರಕ್ಷಿತವಾದ ಹೂಡಿಕೆ ಅನ್ನೋದ್ರ ಬಗ್ಗೆ ಅಲ್ಲಿ ನಾನು ಇದ್ರ ಗೌರ್ಮೆಂಟ್ ಬಾಂಡ್ಸ್ ಬಗ್ಗೆ ಮಾತಾಡಿದ್ದೀನಿ. ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಈ ವಿಡಿಯೋ ಎಂಡಿಗೆ ಕೊಟ್ಟಿರ್ತೀನಿ. ಕೈಟ್ ಆ್ಯಪಲ್ಲೂ ಕೂಡ ನಿಮಗೆ, ಅಥವಾ ನೀವು ಯಾವುದೇ ಡಿಮ್ಯಾಟ್ ಖಾತೆ ಓಪನ್ ಮಾಡಿದ್ರು ಕೂಡ ಅದರಲ್ಲಿ ನಿಮಗೆ ಬಾಂಡನ್ನು ನೀವು ಪರ್ಚೇಸ್ ಮಾಡ್ತಾ ಹೋಗ್ಬೋದು. ನಾಳೆ ಫೈನಾನ್ಸ್ ಮಿನಿಸ್ಟ್ರು ಬ್ಯಾಂಕ್ಗಳನ್ನು, ಒಂದಿಷ್ಟು ಬ್ಯಾಂಕ್ ಚೀಫ್ಸ್ಗಳನ್ನು ಮೀಟ್ ಮಾಡ್ತಾ ಇದ್ದಾರೆ ಅಂತ ಸುದ್ದಿ ಬಂದಿದೆ. ನೋಡೋಣ ಅದರಿಂದ ಏನಾದರೂ ಪಾಸಿಟಿವ್ ಔಟ್ಕಮ್ ಬರುತ್ತಾ ಅಂತ. BYD ಅಫಿಷಿಯಲ್ಸು ಇಲ್ಲಿ ಬಂದು ಮಾತುಕತೆ ಮಾಡಬೇಕು ಅಂತೆಲ್ಲ ಇತ್ತಲ್ಲ, ಅವರಿಗೆ ವೀಸಾನೇ ಕ್ಲಿಯರೆನ್ಸ್ ಸಿಕ್ಕಿಲ್ವಂತೆ. ನೋಡಿ, ಚೈನಾ ಪ್ರಾಡಕ್ಟ್ಸು, ಚೈನಾ ಮೊಬೈಲ್ ಆಗಲಿ, ಚೈನಾದ್ದು ಟಾಯ್ಸ್ ಎಲ್ಲ ಬಂದಿದೆ ಮಕ್ಕಳದು, ಇದೆಲ್ಲ ಉಪಯೋಗಿಸಬಾರ್ದು, ಅದರಲ್ಲಿ ಹಾನಿಕಾರಕವಾಗಿ ನಮ್ಮ ಡೇಟಾ ತೆಗಿತಾ ಇರ್ಬೋದು ಅಥವಾ ಈ ಥರದ್ದೆಲ್ಲ ಇರುತ್ತೆ ಅನ್ನೋದು ನಾನು ಒಪ್ಕೊಂಡಿದ್ದೀನಿ. ಬಟ್ ಎಲೆಕ್ಟ್ರಿಕಲ್ ಏನಾಗಿದೆ ಅಂದರೆ BYD ಅನ್ನೋರು ಕಂಪನಿ ಎಷ್ಟು ಚೆನ್ನಾಗಿ ಇನೋವೇಷನ್ ಮಾಡಿದ್ದಾರೆ ಅಂದರೆ, ಈವನ್ ಟಫೆಸ್ಟ್ ಕಾಂಪಿಟೇಟರ್ ಟೆಸ್ಲಾದು ಕೂಡ, ಟೆಸ್ಲಾ ಯೂಸ್ ಮಾಡ್ತಿರೋ ಬ್ಯಾಟ್ರಿ ಯಾವುದು, ಅದು BYDನೇ. ಅಂದರೆ ಅಲ್ಲಿ ಆ ಟೆಕ್ನಾಲಜಿ ಬೇರೆ ಯಾರ ಹತ್ರನೂ ಇಲ್ಲವೇ ಇಲ್ಲ. ಸೊ ನಾವು ಅದನ್ನು ಸ್ವಲ್ಪ ಕಿರಿಕ್ ಮಾಡಿಕೊಂಡು ಇಲ್ಲಿ ಲೋಕಲ್ ಪ್ಲೇಯರ್ಸಿಗೆ ಸ್ವಲ್ಪ ಎನ್ಕರೇಜ್ ಮಾಡೋಕ್ಕೆ ಅಂತನೋ, ಅಥವಾ ಟೆಸ್ಲಾ ಬರ್ತಿದೆ BYDನೂ ಬಿಟ್ಬಿಟ್ರೆ ಟೆಸ್ಲಾ ಬಿಟ್ಬಿಟ್ಟು BYDಗೆ ಹೋಗಿ. ಯಾಕಂದರೆ BYD ಎಲ್ಲ ನೋಡಿ ಕಾಸ್ಟ್ಲಿ ಸೆಗ್ಮೆಂಟ್, 30 ಲಕ್ಷ ಇದ್ರ ಮೇಲ್ಗಡೆ ಇರುತ್ತೆ ಕಾರ್ ಬಂದರೆ. ಜೊತೆಗೆ ಟೆಸ್ಲಾಗೆ ಕಾಂಪಿಟೇಷನ್ ಆಗೇ ಇರುತ್ತೆ. ಸೊ ಎರಡೂ ಒಟ್ಟಿಗೆ ಎಂಟ್ರಿ ಕೊಟ್ಟರೆ ಇವಾಗ EV ಪಾಲಿಸಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಈಗ ಹೊರದೇಶದ US ಇಂದ ಬರಲಿ, ಚೈನಾಯಿಂದ ಬರಲಿ, ಸೇಮ್ ಪಾಲಿಸಿ ಅಪ್ಲೈ ಆಗಬೇಕಲ್ವಾ. ಸೊ ಇವಾಗ BYDಗೆ ಈ ಥರ ವೀಸಾ ಕ್ಲಿಯರೆನ್ಸ್ ಸಿಗ್ತಿಲ್ಲ, ಮತ್ತೊಂದು ಆಗ್ತಾ ಇಲ್ಲ. ಸೆಟಪ್ ಈಗ ಹೈದರಾಬಾದಲ್ಲಿ ದೊಡ್ಡ ಫ್ಯಾಕ್ಟ್ರಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಇದೆಲ್ಲ ಆಯಿತು ಅಂದರೆ ಅವಾಗ ಅವರು ಬರೋಕ್ಕೆ ಹಿಂದೇಟ್ ಹಾಕಲಿ ಅಂತ, ಅದು ಪರ್ಪಸ್ಫುಲಿ ಮಾಡಿದಾರೋ ಇಲ್ವೋ ನನಗೆ ಗೊತ್ತಿಲ್ಲ. ನೋಡಿ, ಚೈನಾ ಪ್ರಾಡಕ್ಟ್ಸು ನಾನು ಕೂಡ ವಿರೋಧಿನೇ. ಯಾಕೆಂದರೆ ಸುಮಾರು ಇಶ್ಯೂಸ್ ಮಾಡಿದ್ದಾರೆ ನಮಗೆ ಹಿಂದೆ ಕೂಡ. ಆದರೆ ಇವಾಗ ಇಂಡಿಯಾ ಏನು ಮಾಡಬೇಕು ಅಂತಂದರೆ, ಎಲ್ಲಿ ನಮಗೆ ಆಪರ್ಚುನಿಟಿ ಸಿಗ್ತಿದೆಯೋ ಅದು ತೊಗೋಬೇಕು. ಇವಾಗ ನಾವು ಕ್ಲೀನಾಗಿ USಗೆ ಆಲೆ ಅಂತ ಹೇಳ್ಬಿಟ್ಟು ಹೋಗೋಕ್ಕೆ ಆಗೋದಿಲ್ಲ. ಯಾಕೆ, ಟ್ರಂಪ್ ಅವ್ರದ್ದು ನೆನ್ನೆ ಸ್ಟೇಟ್ಮೆಂಟ್ ಬಂದಿತ್ತು. ಏನಂತ ಹೇಳಿದಾರೆ ಗೊತ್ತಾ, ನಾನೆಲ್ಲೋ ಕೇಳ್ಪಟ್ಟೆ ಇಂಡಿಯಾ ಏನೋ ಇದನ್ನು ಕಮ್ಮಿ ಮಾಡ್ತಾ ಇದ್ದಾರಂತೆ, ನಮ್ಮ ಹತ್ರ ಟ್ಯಾಕ್ಸನ್ನು ಎಲ್ಲ ಟ್ಯಾರಿಫ್ನ ಕಮ್ಮಿ ಮಾಡ್ತಾ ಇದ್ದಾರಂತೆ. ಬಟ್ ಇಷ್ಟು ದಿನ ಏನು ಮಾಡ್ತಾಯಿದ್ರು, ಇಷ್ಟು ದಿನ ಮುಂಚೆನೇ ಮಾಡ್ಬೋದಿತ್ತಲ್ಲ ಅಂತ ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಅವ್ರು ಯಾರಿಗೂ ದಯಾ ದಾಕ್ಷಿಣ್ಯ ಏನು ತೋರಿಸ್ತಾ ಇಲ್ಲ. ಹಾಗಾಗಿ ನಾವು ಅಮೆರಿಕಾ ಅಂತ ಹೋಗೋಕ್ಕಿಂತ ನಮಗೆ ಯಾವ್ದು ಬಂದರೆ ಇಲ್ಲಿ ಕಾಂಪಿಟೇಷನ್ ಚೆನ್ನಾಗಾಗಿ, ಇಲ್ಲಿ ಒಂದು ರೆವಲ್ಯೂಷನ್ ಆಗಿ, ಇಲ್ಲಿ ಪ್ರೈಸ್ ಕಮ್ಮಿ ಆಗುತ್ತೆ ಅಥವಾ ಜನಕ್ಕೆ ಸಪ್ಲೈ ಜಾಸ್ತಿ ಆಗುತ್ತೆ ಅಂತ. ಯಾಕೆಂದರೆ ಆಟೋ ಸೇಲ್ ಡೇಟಾ ಕೂಡ ಬಂದಿತ್ತು. ಈ ವರ್ಷ ಆಟೋ ಸೇಲು ಒಂದು ಸ್ಪೀಡ್ ಬ್ರೇಕನ್ನು ಹೊಡೆದಿದೆ ಅಂತಲೇ ಹೇಳ್ತಾ ಇದ್ದಾರೆ. ಅಂದರೆ ಸೇಲ್ಸು ಅಷ್ಟು ಆಗ್ತಾ ಇಲ್ಲ, ರೆವೆನ್ಯೂ ಖಂಡಿತ ಇಂಪ್ಯಾಕ್ಟ್ ಆಗಿದೆ. ಆದರೆ ಎಲೆಕ್ಟ್ರಿಕ್ ಕಾರ್ಸು ರೆವೆನ್ಯೂ ಜಾಸ್ತಿ ಆಗ್ತಾ ಇದೆ. ಸೊ ಜನ ಆ ಕಡೆಗೆ ಶಿಫ್ಟ್ ಮಾಡ್ತಾರೆ, ಅಟ್ಲೀಸ್ಟ್ ಸಿಟಿ ಪರ್ಪಸ್ಸಿಗೆ ಅಂತ ಯಾರು ಕಾರ್ ಇಟ್ಕೊಂಡಿರ್ತಾರೋ ಅದು. ಸೊ ಇಲ್ಲಿ ಪೊಲ್ಯೂಷನ್ ಇದನ್ನೆಲ್ಲ ಕಂಟ್ರೋಲ್ ಮಾಡಬೇಕು ಅಂದರೆ ಸಸ್ಟೈನಬಲ್ ಆಗಿ ಫಾಸ್ಟಾಗಿ
ಹೆಚ್ಚಾಗಿ ಚಾರ್ಜ್ ಮಾಡ್ತಾರದ್ದು ಸಬ್ಸಿಡಿ ತಂದು ಆ ಥರದ್ದು ಬರಬೇಕು. ಅದಕ್ಕೆ ಇವಾಗ BYDನೇ ಇದ್ದಾರೆ ಅಂತಂದರೆ ಬರಲಿ ಬಿಡಿ, ಅದಕ್ಕೆ ಇನ್ನೂ ಕೂಡ ಇಲ್ಲಿ ಕೂಡ ಒಂದು ರೆವಲ್ಯೂಷನ್ ಆಗ್ತಾ ಹೋಗುತ್ತೆ. ಹಾಗಾಗಿ ಸೊ ಟೆಕ್ನಾಲಜಿ ಅವರ ಹತ್ರ ಇದೆ ಅಂತಂದರೆ ಅಲ್ಲಿ ರಿಸ್ಟ್ರಿಕ್ಟ್ ಮಾಡೋದು ನನಗೆ ಸರಿ ಅನಿಸ್ತಾ ಇಲ್ಲ. ಬಟ್ ನೋಡೋಣ ಅದೇನೇನು ಚೇಂಜಸ್ ಆಗುತ್ತೆ ಅಂತ. ಜೊತೆಗೆ ಸ್ಟೇಟ್ ಗೌರ್ಮೆಂಟಿಂದ ಸೆಂಟ್ರಲ್ ಗೌರ್ಮೆಂಟಿಂದ ಪ್ರಾಜೆಕ್ಟ್ಗಳನ್ನು ಅನೌನ್ಸ್ಮೆಂಟ್ ಮಾಡ್ತಾರಲ್ಲ, ಇದು ನೋಡಿ ಕ್ಯಾಪೆಕ್ಸ್ ಅಂತ ಕರಿತೀವಿ, ಇದನ್ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ. ಇದನ್ನ ನಾನು ಬಜೆಟ್ ಬೇಸಿಕ್ಸ್ ಅಂತ ಒಂದು ವಿಡಿಯೋ ಮಾಡಿದೆ, ಅದರಲ್ಲಿ ಡೆಡಿಕೇಟೆಡ್ ಆಗಿ ಮಾತಾಡಿದ್ದೀನಿ. ಈ ಸಲ ಬಜೆಟಲ್ಲಿ ಒನ್ ಆಫ್ ದ ಮೇನ್ ಥಿಂಗ್ಸ್ ಯಾಕೆ ಸ್ವಲ್ಪ ನೀರಸವಾಗಿತ್ತು ಅಂತ ಅನಿಸ್ತು ಇನ್ವೆಸ್ಟರ್ಸಿಗೆ ಅಂತಂದರೆ, ಕ್ಯಾಪೆಕ್ಸಲ್ಲಿ ಏನೂ ಜಾಸ್ತಿ ಮಾಡಿರಲಿಲ್ಲ, ಏನು ಅಂದ್ಕೊಂಡಿದ್ರು ಅಷ್ಟೇ ಇಟ್ಟಿದ್ರು. ಡಿಫೆನ್ಸಿಗೆ ಮತ್ತೊಂದು ಸೆಕ್ಟರ್ಗಳಿಗೆಲ್ಲ ಒಂದಿಷ್ಟು ಹೊಸದನ್ನು ತರ್ತಾರೆ, ಒಂದಿಷ್ಟು ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತಂದರು, ಅದೇನೂ ಮಾಡೋದಿಲ್ಲ ಅಂತ. ಇದನ್ನ ನಾನು ಬಜೆಟ್ ಬಂದಾಗ ಡೀಟೇಲಾಗಿ ಕವರ್ ಮಾಡಿ ಮಾತಾಡಿದ್ವಿ ನಮ್ಮ ಚಾನಲಲ್ಲಿ. ಆದರೆ ಸುಮಾರು ಪ್ರಾಜೆಕ್ಟ್ಗಳನ್ನ ಈಗ ಮಾರ್ಚಲ್ಲಿ ಅನೌನ್ಸ್ ಮಾಡಿದ್ದಾರೆ. ಇದು ಸ್ಟೇಟಲ್ಲಿ ಒಂದಿಷ್ಟು ಬಿಸ್ನೆಸ್ ಸಮಿಟ್ ಅಂತೆಲ್ಲ ಮಾಡೋದಲ್ಲ, ಅದರಿಂದ ಆಗಿರ್ಬೋದು ಅಥವಾ ಸೆಂಟ್ರಲ್ ಗೌರ್ಮೆಂಟಿಂದ ಆಗಿರ್ಬೋದು, ಎರಡೂ ಕಡೆ ಎಲ್ಲ, ಅಂದರೆ ಬರೀ ನಮ್ಮ ಸ್ಟೇಟ್ ಅಂತಲ್ಲ, ಎಲ್ಲ ಓವರಾಲ್ ಇಂಡಿಯಾದಲ್ಲಿ ಈಗ ಹೊಸ ಪ್ರಾಜೆಕ್ಟ್ಸ್ಗಳು ಒಂದು ಆಲ್ ಟೈಮ್ ಹೈನ ಮುಟ್ಟಿದೆ ಅಂತೆ. ಯಾವ ಸೆಕ್ಟರಲ್ಲಿ ಜಾಸ್ತಿ ಪ್ರಾಜೆಕ್ಟ್ಗಳು ಬರ್ತಾರೆ, ಈಗ ಮ್ಯಾನುಫ್ಯಾಕ್ಚರಿಂಗು ಮತ್ತೊಂದೆಲ್ಲ ಇದೆಯಲ್ಲ, ಅದರಲ್ಲಿ ಪವರ್ ಸೆಕ್ಟರಲ್ಲಿ ಜಾಸ್ತಿ ಪ್ರಾಜೆಕ್ಟ್ಗಳು ಅನೌನ್ಸ್ ಆಗಿದೆ ಅಂತ ಹೇಳಿರೋದು. ಸೊ ಪವರ್ ಸೆಕ್ಟರಲ್ಲಿರುವಂಥ ಕಂಪ್ನಿಗಳಲ್ಲಿ ನೀವು ಫೋಕಸ್ ಮಾಡ್ತಾ ಹೋಗ್ಬೋದು, ಅಂದರೆ ಅವ್ರದ್ದು ಆರ್ಡರ್ ಬುಕ್ಕು ಚೇಂಜ್ ಆಗ್ತಾ ಹೋಗ್ಬೋದು. ನೋಡಿ, ಅದಕ್ಕೆ PE ರೇಷೋ PEJ ರೇಷೋ ಅಂತ ಎರಡು ಇರುತ್ತೆ. ಪೀಟರ್ ಲಿಂಚ್ ಅವರು PEG ರೇಷೋ ಅಂತ ಹೇಳ್ತಾರೆ. PEG ರೇಷೋದಲ್ಲಿ ಏನಾಗುತ್ತೆ ಅಂತಂದರೆ ನಮಗೆ ಪ್ರಾಫಿಟ್ ಟು ಅರ್ನಿಂಗು ಪ್ಲಸ್ ಗ್ರೋತನ್ನು ಕೂಡ ಕನ್ಸಿಡರ್ ಮಾಡ್ತೀವಿ. ಅಂದರೆ ಗ್ರೋತನ್ನು ತೊಗೊಂಡ್ರೆ ನಮಗೆ ಓಕೆ, ಈಗ PE ರೇಷಿಯೋ ಅದೊಂದು ಕಂಪ್ನಿ ಜಾಸ್ತಿ ಇರ್ಬೋದು, ಆದರೆ ಅವ್ರದ್ದು ಗ್ರೋತ್ ಯಾವ ರೀತಿ ಇದೆ, ಗ್ರೋತ್ ಟ್ರಾಜೆಕ್ಟರಿ ಎಷ್ಟಿದೆ, ಆರ್ಡರ್ ಬುಕ್ ಯಾವ ರೀತಿ ಇದೆ, ಹೋದ ಸಲದಿಂದ ಈ ಸಲ ಸೇಲ್ಸ್ ಜಾಸ್ತಿ ಆಗಿದೆಯಾ, ಏನಾಗಿದೆ. ಸೊ ಇದನ್ನು ಕಂಪ್ಯಾರಿಸನ್ ಮಾಡಿ ನೋಡುವಂಥದ್ದು ಬೆಟರ್ ಕಂಪೇರ್ ಟು ಬರೀ PE ರೇಷಿಯೋ ನೋಡೋದು ಅಂತ ಅವರು ಥಿಯರಿನ ಹೇಳ್ತಾರೆ. ಹಾಗಾಗಿ ಅದೆಲ್ಲ ಇಂಪಾರ್ಟೆಂಟ್ ಆಗ್ತಾ ಹೋಗೋದು. ಯಾರಾದರೂ ಹೊಸದಾಗಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಮತ್ತೊಂದು ಮಾಡ್ತಾ ಇದ್ದೀರಾ ಅಂದರೆ ಈ ರೇಷಿಯೋಗಳನ್ನೆಲ್ಲ ನೋಡಿಕೊಂಡು ಇನ್ವೆಸ್ಟ್ ಮಾಡಿ. ನಾನು ಒಂದು ಆಲ್ರೆಡಿ ಸ್ಟಾಕ್ ಅನಾಲಿಸಿಸ್ ಅಂತ ಒಂದು ವಿಡಿಯೋ ಮಾಡಿ ಅದರಲ್ಲಿ ಒಂದು ರಿಲ್ಯಾಕ್ಸೋ ಅನ್ನೋ ಕಂಪ್ನಿ ಬಗ್ಗೆ ಮಾಡಿದ್ದೆ. ಇನ್ನೊಂದು ಕಂಪ್ನಿದು ನಾನು ರೆಕಾರ್ಡ್ ಮಾಡಿದ್ದೀನಿ. ಸಾಧ್ಯವಾದರೆ ಈ ವಾರ ಅಥವಾ ಮುಂದಿನ ವಾರ ನಾನು ಅದನ್ನ ರಿಲೀಸ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಒಂದಿಷ್ಟು ವಿಡಿಯೋ ಮಾಡಬೇಕು, ಓಲ್ಡ್ ಟ್ಯಾಕ್ಸು ಮತ್ತು ಈಗ ಲೇಟೆಸ್ಟಾಗಿ ಬಂದಿರೋ ನ್ಯೂ ರೆಜಿಮು, ಇವೆರಡನ್ನೂ ಕಂಪೇರ್ ಮಾಡಿದ್ರೆ ಯಾರೋ ಒಂದು 50,000 60,000 ಬಾಡಿಗೆ ಕಟ್ಟೋ ಥರ ಇರ್ಬೋದು, ಅವರಿಗೆ ಈಗ ಓಲ್ಡ್ ರೆಜಿಮ್ ಆಗುತ್ತಾ ನ್ಯೂ ರೆಜಿಮ್ ಬೆಸ್ಟ್ ಆಗುತ್ತೆ, ಯಾಕಂದರೆ ಹೆಚ್ಚಾಗಿ ಡಿಡಕ್ಷನ್ಸ್ ತೊಗೊತಾ ಇರ್ತಾರೆ. ಸೊ ಅದನ್ನ ಒಂದು ವಿಡಿಯೋ ಮಾಡಿ ಡೆಡಿಕೇಟೆಡ್ ಆಗಿ ಯಾರಿಗೆ ಬೆಸ್ಟ್ ಆಗುತ್ತೆ ಇದು ಅನ್ನೋದನ್ನು ನಾನು ತಿಳಿಸ್ಕೊಡೋಂಥ ಪ್ರಯತ್ನ ಮಾಡ್ತೀನಿ. ಸಾಧ್ಯವಾದರೆ ಈ ವಾರ ಆ ವಿಡಿಯೋ ಮಾಡ್ತೀನಿ. ಇದಿಷ್ಟು ಇವತ್ತಿನ ಚಾಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2025 ನಮ್ಮ ಚಾನಲ್ ಮಿಷನ್ ಪ್ರತಿಯೊಬ್ಬರು ನೀವು ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡಬೇಕು. ಜೊತೆಗೆ ಟರ್ಮ್ ಇನ್ಶೂರೆನ್ಸು ಹೋದ ವರ್ಷದ ಮಿಷನ್ ಆಗಿತ್ತು. ಇನ್ನೂ ಯಾರಾದರೂ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂದರೆ ಹೊಸ ಹಣಕಾಸಿನ ವರ್ಷಕ್ಕೆ ಬಂದುಬಿಟ್ಟಿದ್ದೀವಿ. ನಿಮ್ಮ 1 ವರ್ಷ ಆಯಸ್ಸು ಜಾಸ್ತಿ ಆದರೂ ಕೂಡ 5 ರಿಂದ 6% ಪ್ರೀಮಿಯಂ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಆ ಒಂದು ಕ್ಷಣಕ್ಕೆ ಅವಕಾಶ ಮಾಡಿಕೊಡ್ಬಿಡಿ. ಎಷ್ಟು ಎಂಗೇಜ್ ಇರುತ್ತೋ ಅಷ್ಟು ಟೈಮಲ್ಲಿ ಒಂದು ಟರ್ಮ್ ಇನ್ಶೂರೆನ್ಸ್ ತೊಗೊಂಡು, ಇನ್ನೇನು ಇನ್ಶೂರೆನ್ಸು ಬೇಡ ಜೀವನದಲ್ಲಿ, ಒಂದು ಒಳ್ಳೆ ಟರ್ಮ್ ಇನ್ಶೂರೆನ್ಸ್ನ ತೊಗೊಂಡು ನೀವು ಆರಾಮಾಗಿದ್ಬಿಡಿ, ಚಿಂತೆ ಬಿಟ್ಟು ಆರಾಮಾಗಿರ್ಬೋದು. ಬೇರೆ ನಾನು 60,000 ಕಟ್ತೀನಿ, 70,000 ಕಟ್ತೀನಿ ವರ್ಷಕ್ಕೆ ಪ್ರೀಮಿಯಮು, ಆ ಪಾಲಿಸಿ ತೊಗೊಂಡಿನಿ, ಎಂಡೋಮೆಂಟ್ ಪ್ಲಾನ್ಸು, ಮನಿ ಬ್ಯಾಕ್ ಪಾಲಿಸಿ ಯಾವುದು ಬೇಕಾಗಿಲ್ಲ ಸ್ವಾಮಿ. ಒಂದು ಪ್ಲೇನ್ ಪ್ಯೂರ್ ಟರ್ಮ್ ಇನ್ಶೂರೆನ್ಸ್ ಇದ್ದರೆ ಬೇಕಾದಷ್ಟು. ಅದ್ರ ಬಗ್ಗೆ ನಾನು ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಬಜಾಜ್ ಅಲಯನ್ಸ್ ಅವರ ಟಚ್ ಪ್ಲಾನ್ನ ವಿಡಿಯೋ ಜೊತೆಗೆ ಆ ಫಾರ್ಮ್ನ ಕೊಡ್ತಾ ಇರ್ತೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಅಂದರೆ ಆ ಫಾರ್ಮ್ನ ಫಿಲ್ ಮಾಡಿದ್ರೆ ಬಜಾಜ್ ಸಿಬ್ಬಂದಿನೇ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಒಂದು ಟರ್ಮ್ ಇನ್ಶೂರೆನ್ಸ್ನ ಓಪನ್ ಮಾಡಿ ಕೊಡ್ತಾರೆ. ಸೊ ಇದಿಷ್ಟು ಇವತ್ತಿನ ಚಾಟ್ ಸ್ಟಾಕ್ ಆಗಿತ್ತು. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.